everyone. Welcome to 5th English class Poetry My Land. ನನ್ನ ತಾಯ್ನಾಡು. ಈ ಪದ್ಯವನ್ನು ಇವತ್ತು ನಾವು ತಿಳ್ಕೊಳ್ತಾ ಹೋಗು. ಸೊ ಫಸ್ಟ್ ಒನ್ಸ್ ಅಗೇನ್ ಐ ರೀಡ್ ದ ಪೋಯಮ್, ದೆನ್ ಐ ಎಕ್ಸ್ಪ್ಲೇನ್ ದ ಪೋಯಮ್. ಮೈ ಲ್ಯಾಂಡ್ ಅಂದರೆ ನನ್ನ ತಾಯ್ನಾಡು, ಮೀನ್ಸ್ ತಾಯ್ನಾಡು ಅಂತ ಅಂದರೆ ನಾನು ಹುಟ್ಟಿ ಬೆಳೆದಂತಹ ನನ್ನ ಭೂಮಿ, ಮಾತೃಭೂಮಿ ಅಂತ ಹೇಳಿ ಈ ಪದ್ಯ ಇರುವಂಥದ್ದು. ಶಿ ಈಸ್ ಅಂದರೆ ಪ್ರತಿಯೊಬ್ಬ ಯಾವುದೇ ದೇಶದಲ್ಲಿ ಹುಟ್ಟಿದಂಥ ವ್ಯಕ್ತಿಯಾಗಿದ್ದರೂ ಇರ್ಬೋದು. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನವನ ಮಾತೃಭೂಮಿಯ ಬಗ್ಗೆ ಹೆಮ್ಮೆ, ಗರ್ವ, ಪ್ರೀತಿ, ಭಕ್ತಿ ಎಲ್ಲವೂ ಇರುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ದೇಶದಲ್ಲೇ ಹುಟ್ಟಿರಲಿ, ಆ ದೇಶದಲ್ಲಿ ಹುಟ್ಟಿದಂಥ ವ್ಯಕ್ತಿ ಆ ದೇಶದ ಬಗ್ಗೆ ಪ್ರೀತಿ, ಗೌರವವನ್ನು ಇಟ್ಕೊಂಡಿರುವಂಥದ್ದು, ಆ ಭೂಮಿಯ ಬಗ್ಗೆ ಒಂದು ಗೌರವವನ್ನು, ದೈವಿಕ ಭಾವನೆಯನ್ನು ಇಟ್ಕೊಂಡಿರೋದು. ಅದೇ ರೀತಿಯಲ್ಲಿ ಈ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದು. ಸೊ ರಿಟನ್ ಬೈ ಥಾಮಸ್ ಡೇವಿಸ್. ಸೊ ಥಾಮಸ್ ಡೇವಿಸ್ ತನ್ನ ಒಂದು ದೇಶದ ಬಗ್ಗೆ ಹೇಳಿರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಯಾರೇ ಎಲ್ಲೇ ಹುಟ್ಟಿದ್ರೂ ಕೂಡ ಆ ಒಂದು ವ್ಯಕ್ತಿ ಆ ದೇಶದ ಬಗ್ಗೆ ಒಂದು ಪ್ರೀತಿ, ಅಭಿಮಾನ, ಗೌರವವನ್ನು ಇಟ್ಕೊಂಡಿರುವಂಥದ್ದು ಅನ್ನೋದ್ರ ಬಗ್ಗೆ ಈ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದು. ಫಸ್ಟ್ ಐ ವಿಲ್ ರೀಡ್ ದ ಪೋಯಮ್. She is a rich and rare land. Oh, she is a fresh and fair land. She is a dear and rare land, this native land of mine. ಇಲ್ಲಿ ದೇಶ ಪ್ರೇಮವನ್ನು ಸಾರಲಿಕ್ಕೆ ಹೊರಟಿರುವಂತಹ ಪದ್ಯ. ಇಲ್ಲಿ ಕವಿ ಹೇಳಿರುವಂಥದ್ದು ಅವನ ಒಂದು ಮಾತೃಭೂಮಿ, ನನ್ನ ಭೂಮಿ. ಶಿ ಈಸ್ ಅ ರಿಚ್ ಆ್ಯಂಡ್ ರೇರ್ ಲ್ಯಾಂಡ್. ಓಹ್, ಶಿ ಈಸ್ ಅ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್. ಇದೇನಾಗಿದೆ, ನನ್ನ ಮಾತೃಭೂಮಿ. ಶೀಸ್ ಅವಳೇನಾಗಿದೆ, ಸಂಪತ್ಭರಿತವಾದಂತಹ ಮಾತೃಭೂಮಿ, ಹಾಗೆ ಅಪರೂಪವಾದಂತಹ ಭೂಮಿ. ನನ್ನದು ಅತ್ಯಂತ ಶ್ರೀಮಂತ ಹಾಗೂ ಅಪರೂಪವಾದಂತಹ ಭೂಮಿ. ಆ ಒಂದು ಭೂಮಿ ಶಿ ಈಸ್ ಅ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್. ಆ ಭೂಮಿಯಲ್ಲಿ ಏನಾಗಿರುವಂಥದ್ದು, ಪವಿತ್ರವಾದ, ನಿರ್ಮಲವಾದ ಗಾಳಿ ಬೀಸುವಂಥದ್ದು ಅಂತ. ಶಿ ಈಸ್ ಅ ಡೇರ್ ಆ್ಯಂಡ್ ರೇರ್ ಲ್ಯಾಂಡ್, ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್. ಏನಾಗಿರುವಂಥದ್ದು, ಆ ಒಂದು ಮಾತೃಭೂಮಿ, ನನ್ನ ತಾಯ್ನಾಡು ಏನಾಗಿದೆ, ಧೈರ್ಯ. ಆ ತಾಯಿಗೆ, ನನ್ನ ತಾಯ್ನಾಡಿನ ಒಂದು ತಾಯಿಗೆ ಏನಾಗಿರುವಂಥದ್ದು ಧೈರ್ಯ, ಹಾಗೆ ಅಪರೂಪದ ಒಂದು ನಾಡು. ಅಂದರೆ ಇಲ್ಲಿರುವಂಥವರು ವೀರರು, ಧೀರರು ಹುಟ್ಟಿದಂತಹ ನಾಡು ಅನ್ನೋದು. ಇಲ್ಲಿ ವೀರರು ಇದ್ದಾರೆ, ಧೀರರು ಇದ್ದಾರೆ. ಇದು ನನ್ನ ಭೂಮಿ, ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್. ಇದೇನಾಗಿದೆ, ನನ್ನ ತಾಯ್ನಾಡಾಗಿದೆ. ನನ್ನ ತಾಯ್ನಾಡು ಹೇಗಿದೆ, ತುಂಬ ಶ್ರೀಮಂತ ಹಾಗೂ ಅಪರೂಪದ ತಾಯ್ನಾಡಾಗಿದೆ. ಇಲ್ಲಿ ಏನಾಗಿದೆ, ಪವಿತ್ರವಾದ, ಶುದ್ಧವಾದ ಗಾಳಿ ಬೀಸ್ತದೆ. ಇಲ್ಲಿ ವೀರರು, ಧೀರರು ಜನಿಸ್ತಾರೆ, ಹುಟ್ಟುತ್ತಾರೆ ಅಂತ. ಇದು ನನ್ನ ಮಾತೃಭೂಮಿ ಅಂತ ಹೇಳಿ ಕವಿ ಹೇಳಿದ್ದಾನೆ. ದೆನ್ ನೆಕ್ಸ್ಟ್, ನೋ ಮ್ಯಾನ್ ದ್ಯಾನ್ ಹರ್ಸ್ ಆರ್ ಬ್ರೇವರ್, ಹರ್ ವುಮನ್ಸ್ ಹಾರ್ಟ್ ನೆವರ್ ವೇವರ್. I had freely died to save her and think my lot divine. No man that hers are braver, her woman's hearts never waver. ಏನಾರಾಗಿದ್ದದ್ದು, ಇಲ್ಲಿ ಪ್ರಪಂಚದಲ್ಲಿ ಯಾರಿಗೂ ಕೂಡ ಅವಳಷ್ಟು ಧೈರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವಳು ಯಾರಿಗೂ ಹೆದರೋದಿಲ್ಲ ಅಂತ ಹೇಳಿ. ಆ ಒಂದು ನನ್ನ ತಾಯಿ ಏನಾಗಿದ್ದಾಳೆ, ಅವಳು ಯಾರೊಬ್ಬರಿಗೂ ಹೆದರೋದಿಲ್ಲ. ಯಾರಿಗೂ ಅಂದರೆ ಯಾರ ಒಂದು ಮನಸ್ಸಿನಲ್ಲಿರುವಂತಹ ಭಯವು ಕೂಡ ಅವಳಲ್ಲಿ ಇಲ್ಲ ಅಂತ. ಯಾವ ಒಂದು ಹರ್ ವುಮನ್ಸ್ ಹಾರ್ಟ್ಸ್ ಆರ್ ನೆವರ್ ವೆವರ್, ಅವಳನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಕರುಣೆಯಲ್ಲೂ ಕೂಡ ಯಾವೊಬ್ಬ ಒಂದು ಹೆಣ್ಣನ್ನು ಕೂಡ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಐ ಹ್ಯಾಡ್ ಫ್ರೀಲಿ ಡೈಡ್ ಟು ಸೇವ್ ಹರ್. ನಾನೇನಾಗುತ್ತೆ, ಖುಷಿಯಿಂದ ಏನು ಮಾಡ್ತೀನಿ, ಅವಳಿಗೋಸ್ಕರ ನನ್ನ ಪ್ರಾಣ ಮತ್ತು ತ್ಯಾಗವನ್ನು ಮಾಡ್ತೀನಿ. ಹಾಗೆ ಆ ಪ್ರಾಣ ತ್ಯಾಗ ಏನು ಮಾಡ್ತೀನಿ, ಒಂದು ಪುಣ್ಯದ ಕೆಲಸ ಅಂತಲೇ ಭಾವಿಸ್ತೀನಿ ಅಂತ ಹೇಳಿ. ನಾನು ನನ್ನ ತಾಯ್ನಾಡಿಗೋಸ್ಕರ ನನ್ನ ಜೀವವನ್ನು ಒತ್ತೆ ಇಡಲಿಕ್ಕೆ ತಯಾರಿದ್ದೀನಿ. ಹಾಗೆ ಅದನ್ನು ಪವಿತ್ರವಾದಂತಹ ಪ್ರಾಣ ತ್ಯಾಗ ಅಂತಲೇ ನಾನು ಭಾವಿಸ್ತೀನಿ, ಪರಿಗಣಿಸ್ತೀನಿ. ಆ ಕೆಲಸ ಪುಣ್ಯದ್ದು ಅಂತೇಳಿ ಭಾವಿಸ್ತೀನಿ ಅಂತೇಳಿ ಕವಿ ಹೇಳಿರುವಂಥದ್ದು. ಶಿ ಈಸ್ ನಾಟ್ ಅ ಡಲ್ ಆರ್ ಎ ಕೋಲ್ಡ್ ಲ್ಯಾಂಡ್. No, she is a warm and bold land. ಏನಾಗಿರುವಂಥದ್ದು, ಓ ಶಿ is a true and old land, this native land of mine. She is not a dull or a cold land.
ನೋ ಶಿ ಇಸ್ ಅ ವಾರ್ಮ್ ಆ್ಯಂಡ್ ಬೋಲ್ಡ್ ಲ್ಯಾಂಡ್. ಏನಾಗಿರುವಂಥದ್ದು, ನನ್ನ ತಾಯ್ನಾಡು ಯಾವತ್ತೂ ಮಂಕಾಗಿಲ್ಲ, ಅವಳು ಬೆಚ್ಚಗೆ ಧೀರತನ ಶೌರ್ಯತನದಿಂದ ಹೊಂದಿದ್ದಾಳೆ ಅಂತ. ಯಾವತ್ತೂ ಹೆದರಿ ತಣ್ಣಗಾಗಲಿಕ್ಕೆ ಸಾಧ್ಯ ಇಲ್ಲ. ಓ ಶಿ ಇಸ್ ಅ ಟ್ರೂ ಆ್ಯಂಡ್ ಓಲ್ಡ್ ಲ್ಯಾಂಡ್. ಅವಳಿಗೆ ತುಂಬ ಇತಿಹಾಸ ಇದೆ ಅಂತ. ಅಂದರೆ ಈ ಭೂಮಿ ಹೊಸದಲ್ಲ, ಪುರಾತನವಾದದ್ದು, ಅವಳಿಗೆ ತುಂಬ ಇತಿಹಾಸವನ್ನು ಹೊಂದಿದೆ ಅನ್ನೋದನ್ನು ನಾನು ಗರ್ವದಿಂದ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಕವಿ ಹೇಳ್ತಿದ್ದಾನೆ. ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್, ಇದು ನನ್ನ ತಾಯ್ನಾಡು ಅಂತ, ಇದು ನನ್ನದು ಅಂತ. ಓ ಶಿ ಇಸ್ ಅ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್. ಓ ಶಿ ಇಸ್ ಅ ಟ್ರೂ ಆ್ಯಂಡ್ ರೇರ್ ಲ್ಯಾಂಡ್. ಯಸ್, ಶಿ ಇಸ್ ಅ ರೇರ್ ಆ್ಯಂಡ್ ಫೇರ್ ಲ್ಯಾಂಡ್, ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್. ಓ ಶಿ ಇಸ್ ಅ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್. ಓ ಶಿ ಇಸ್ ಅ ಟ್ರೂ ಆ್ಯಂಡ್ ರೇರ್ ಲ್ಯಾಂಡ್. ಏನಾಗಿದೆ, ನನ್ನ ತಾಯ್ನಾಡು ನಿರ್ಮಲವಾಗಿದೆ, ಸಂಪತ್ಭರಿತವಾಗಿದೆ, ಹಾಗೆ ಅಪರೂಪದ್ದಾಗಿದೆ. ಇವಳೇನಾಗಿರುವಂಥದ್ದು, ಎಸ್, ಶಿ ಇಸ್ ಅ ರೇರ್ ಆ್ಯಂಡ್ ಫೇರ್ ಲ್ಯಾಂಡ್. ಹೌದು, ಅವಳು ಏನಾಗಿರುವಂಥದ್ದು ಅಪರೂಪವಾಗಿದೆ, ವೀರರು ಧೀರರು ಹುಟ್ಟಿರುವಂತಹ ನಾಡಾಗಿದೆ. ಈ ಭೂಮಿ ನನ್ನದು. ನಾನು ಈ ಒಂದು ನನ್ನ ತಾಯ್ನಾಡು ತುಂಬ ವಿಶಿಷ್ಟವಾಗಿದೆ, ಹಾಗೆ ಇದು ನನ್ನದು ಅಂತ ಕವಿ ಹೆಮ್ಮೆಯಿಂದ ಹೇಳಿದ್ದಾನೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಾತೃಭೂಮಿಯ ಬಗ್ಗೆ ಭಕ್ತಿ, ಗೌರವ, ಪ್ರೀತಿ, ವಿಶ್ವಾಸ ಎಲ್ಲವನ್ನು ಇಟ್ಕೊಳ್ಬೇಕು ಕೂಡ. ಯಾಕಂತಂದರೆ ನನ್ನ ಮಾತೃಭೂಮಿ ನನ್ನದೇ ಆಗಿರುತ್ತೆ. ಯಾವುದೇ ದೇಶದಲ್ಲಿ ಹುಟ್ಟಿದವನು ಕೂಡ ಆ ದೇಶದ ಬಗ್ಗೆ ಹೆಮ್ಮೆ ಮತ್ತು ಗೌರವವನ್ನು ಹೊಂದಿರ್ತಾನೆ. ಅದೇ ರೀತಿಯಲ್ಲಿ ಥಾಮಸ್ ಡೇವಿಸ್ ಕೂಡ ತನ್ನ ದೇಶದ ಬಗ್ಗೆ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ. ನಾವು ಕೂಡ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ನಮ್ಮ ಮಾತೃಭೂಮಿಯ ಬಗ್ಗೆ, ನಮ್ಮ ಮಾತೃಭಾಷೆಯ ಬಗ್ಗೆ ಇರ್ಬೋದು, ಏನು ಮಾಡಿರುವಂಥದ್ದು ನಮ್ಮ ತಾಯ್ನಾಡಿನ ಬಗ್ಗೆ ಗೌರವವನ್ನು ಇಟ್ಕೊಂಡಿರಬೇಕು. ಎಷ್ಟು ಪವಿತ್ರವಾದ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ, ಅದಕ್ಕೆ ನಾವು ಗೌರವವನ್ನು ಸಮರ್ಪಿಸಬೇಕು ಅನ್ನೋಗೆ ಈ ಸುಂದರವಾದಂಥ ಪದ್ಯವನ್ನು ಕೊಟ್ಟಿರೋದು. ಐ ಹೋಪ್ today poem you will understand. If you are like this video, please like, share and subscribe. Thank you.